ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದಮೇಲೆ ನಮ್ಮ ಗೋವಿಂದನ ದರ್ಶನ ಮಾಡಲೇಬೇಕಲ್ವಾ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ಚೆನ್ನಾಗಿ ಪೂಜೆ ಮಾಡಿ ಆಮೇಲೆ ಮಗನಿಗೆ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಗಂಡ ಮಗನ ಜೊತೆ ದೇವಸ್ಥಾನದ ಕಡೆಗೆ ಹೊರಟೆ. ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬರ್ತಾ ಇದ್ದಾಗೆ ವೈಕುಂಠ ಏಕಾದಶಿಗೆ ಸರ್ವರಿಗೂ ಸುಸ್ವಾಗತ ಅನ್ನೋ ಬೋರ್ಡ್ ಕಾಣಿಸ್ತು. ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಸಾಮಾನ್ಯವಾಗಿ ತುಂಬಾ ರಶ್ ಇತ್ತು, ಜನ ಕೂಡ ಹಾಗೆ ಇದ್ದರು. ಸರಿಯಪ್ಪ ಅಂತ ದೇವರ ದರ್ಶನ ಮಾಡ್ಕೊಂಡ್ವಿ. ಮೊದಲಿಗೆ ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ದೇವಸ್ಥಾನದ ಹೊರಗಡೆ ಇರೋ ಈ ಆಂಜನೇಯ ಸ್ವಾಮಿ ದರ್ಶನನ ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಒಳಗಡೆ ಹೋದಾಗ ಈ ಕಡೆ ಪದ್ಮಾವತಿ ದೇವಿ, ಆ ಕಡೆ ಲಕ್ಷ್ಮೀ ದೇವಿ, ಮಧ್ಯದಲ್ಲಿ ನಮ್ಮ ವೆಂಕಟೇಶ್ವರ ಸ್ವಾಮಿಗಳು. ದರ್ಶನ ಅಂತೂ ಚೆನ್ನಾಗಾಯಿತು. ಇವತ್ತು ಇಡೀ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ ಅನ್ನೋದು ಪ್ರತೀತಿ. ಅಂದರೆ ಇವತ್ತು ಯಾರೇ ಸತ್ರು ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ. ಅಂಥ ಒಳ್ಳೆ ದಿನ ಇವತ್ತು. ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು. ನೋಡಿ ತುಂಬಾ ಖುಷಿ ಆಯಿತು. ಎಷ್ಟು ನೋಡಿದ್ರೂ ಸಾಲದು, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ಆಮೇಲೆ ಸ್ವರ್ಗದ ಬಾಗಿಲು ಅಂತ ಮಾಡಿರ್ತಾರಲ್ಲ, ಅಲ್ಲಿ ಬಂದು ದೇವ್ರ ಮುಂದೆ ಅಲ್ಲಿ ಕೆಲವರು ದುಡ್ಡೆಲ್ಲ ಇಟ್ಟು ನಮಸ್ಕಾರ ಮಾಡ್ಕೋತಾ ಇದ್ರು. ನಾವು ಹಾಗೆ ಮಾಡ್ಕೊಂಡ್ವಿ. ನಾವು ದೇವಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆನೇ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಬಂದಿದ್ರು. ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಇಲ್ಲಿ ಗೋವಿಂದ ನಾಮ ಹಾಗೆ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಇದ್ರು. ಸ್ವಲ್ಪ ಹೊತ್ತು ಅದನ್ನು ಕೇಳ್ತಾ ಕೂತಿದ್ವಿ. ಹೊರಗಡೆ ಬಂದಾಗ ಅವಲಕ್ಕಿ ಪ್ರಸಾದ ಕೊಡ್ತಾಯಿದ್ರು. ನಾವು ಪ್ರಸಾದ ಇಸ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ. ಎಲ್ಲ ಮುಗಿಸಿ ಮನೆಗೆ ಬಂದು ತಿಂಡಿ ಮಾಡಿದ್ವಿ. ತಿಂಡಿಗೆ ನಾನು ಟೊಮೊಟೊ ಬಾತ್ ಮತ್ತು ಮೊಸರು ಗೊಜ್ಜು ಮಾಡಿದ್ದೆ. ಟೊಮೊಟೊ ಬಾತ್ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಒಂದ್ಸಲ ಹೋಗಿ ನೋಡಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.